ಹಾಯ್ ವೆಲ್ಕಮ್ ಬ್ಯಾಕ್ ಕಾವ್ಯ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸೀಸನಲ್ಲಿ ಸಿಗೋವಂಥ ಅವರೆಕಾಳು ಇದ್ಕಿದ್ದು ಅವರೆಕಾಳಿಗೆ ಮೊಟ್ಟೆನ ಹಾಕಿ ಹೇಗೆ ಸಾಂಬಾರು ಮಾಡೋದು ಅಂತ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಮತ್ತು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿದಾಗ ಮಾತ್ರ ನಿಮಗೆ ಹೇಗೆ ಸಾಂಬಾರನ್ನ ರೆಡಿ ಮಾಡಿದೆ ಅಂತ ನಿಮಗೆ ಗೊತ್ತಾಗೋದು. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತು ಕಾಯಿ. ಟೊಮೊಟೊನ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು, ಹುಳಿ ಆಗಿಬಿಡುತ್ತೆ. ಹಾಗಾಗಿ ಒಂದು ಹಾಕ್ಕೊಳ್ಳಿ. ಮತ್ತು ಸಾಂಬಾರು ಪುಡಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡಿ ನೀವು ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಮತ್ತು ಒಂದು ಕುಕ್ಕರ್ನ ಅಥವಾ ಒಂದು ಅಗಲವಾಗಿರೋವಂಥ ಪಾತ್ರೆನ ಇಟ್ಕೊಂಡು ಅದು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾದಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೀವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಅಂದರೆ ನಿಮಗೆ ಗೊತ್ತಾಗುತ್ತೆ, ಸೈಡಲ್ಲೆಲ್ಲ ಅದು ಎಣ್ಣೆ ಬಿಟ್ಕೊಂಡಿರುತ್ತೆ. ಅದು ಎಣ್ಣೆ ಬಿಟ್ಕೊಂಡ್ಮೇಲೆ ನಿಮಗೆ ಅದು ಹಸಿ ವಾಸನೆ ಹೋಗಿ ಪರ್ಫೆಕ್ಟಾಗಿ ಅಂತ ಅನಿಸುತ್ತೆ. ಮತ್ತು ಅದಕ್ಕೆ ಅವರೆಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಯಾವುದೇ ಒಗ್ಗರಣೆ ಪದಾರ್ಥ ಅಂದರೆ ಒಗ್ಗರಣೆ ಮಾಡಿ ಅಡುಗೆ ಮಾಡ್ತಿದ್ದೀವಿ ಅಂದರೆ ಅದು ಹಸಿ ವಾಸನೆ ಹೋದಾಗ ಮಾತ್ರ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಮತ್ತು ಇವಾಗ ನಿಮಗೆ ಎಷ್ಟು ನೀರು ಬೇಕು ನೋಡಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಗೊತ್ತಾಗುತ್ತಲ್ಲ ನಿಮಗೆ ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ಅಂತ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಮೊದಲೇ ನೀವು ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ. ಉಪ್ಪು ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಮತ್ತು ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೋಬೋದು. ಮತ್ತು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಸಿಲ್ನ ಕೂಗಿಸ್ಕೊಳ್ಳಿ. ಮತ್ತು ನಿಮ್ಗೊಂದು ವಿಷಯ ಹೇಳಬೇಕು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದ ಕಿಂಡಲ್ ಮಾಡೋ ಜನಗಳೇ ಜಾಸ್ತಿ ಆಗಿಬಿಟ್ಟವ್ರೆ. ಅವರು ಕಿಂಡಲ್ ಮಾಡ್ತಾ ಇರಲಿ, ಅದಕ್ಕೆ ಉತ್ತರ ಕೊಡೋ ಟೈಮ್ ನಮಗೂ ಒಂದಲ್ಲ ಒಂದು ದಿನ ಬರುತ್ತೆ ಅಲ್ವಾ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಅವರಿಗೆ ಉತ್ತರನ ಕೊಡ್ಬೋದು. ಏನಂತೀರಾ? ನಿಜ ಅಲ್ವಾ. ಒಂದು ವಿಸಿಲ್ನ ಕೂಗಿಸ್ಕೊಂಡು ಮತ್ತು ಅದನ್ನು ಪ್ರೆಷರ್ ಬಿಟ್ಬಿಡಬೇಕು. ಬಿಟ್ಟಾದಮೇಲೆ ಒಂದು ಕುದಿಸ್ಕೊಂಡು ಮತ್ತು ಅದನ್ನು ಸ್ಟವ್ನ ಉರಿ ಕಡಿಮೆ ಮಾಡಿಕೊಂಡು ಒಂದು ಬೌಲ್ಗೆ ಆ ಥರ ಮೊಟ್ಟೆನ ಹಾಕ್ಕೊಂಡು, ಏನಕ್ಕೆ ಅಂದರೆ ಅದು ಮೊಟ್ಟೆ ಏನಾದರೂ ಕೆಟ್ಟೋಗಿದ್ರೆ ಆ ಥರ ಎಲ್ಲ ಗೊತ್ತಾಗಬೇಕು ಅಲ್ವಾ. ಹಾಗಾಗಿ ಒಂದೇ ಸಲ ನಾವು ಪಾತ್ರೆಗೆ ಹಾಕ್ಬಾರ್ದು, ಆ ಥರ ಬಟ್ಲಿಗೆ ಹಾಕ್ಕೊಂಡು ನೀವು ಮೊಟ್ಟೆನ ಅದಕ್ಕೆ ಬಿಟ್ಕೋಬೇಕು. ಮೊಟ್ಟೆ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಸೌಟಿಂದ ನಾವು ಕೈ ಆಡ್ಸೋಕ್ಕೆ ಹೋಗಬಾರ್ದು. ಏನಕ್ಕೆ ಅದು ಅಂದರೆ ಎಲ್ಲ ಫುಲ್ ಒಂಥರ ಕದ್ರಕಂಡಂಗೆ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ತೋರಿಸ್ತೀನಿ ನೋಡಿ, ನಾನು ಎಲ್ಲೂ ಯಾವುದೇ ಥರ ಕೈ ಆಡಿಲ್ಲ ನೋಡಿ. ಹಾಗಾಗಿ ಒಂದೊಂದು ಮೊಟ್ಟೆ ಹಂಗೆ ಇರುತ್ತೆ. ನೋಡಿದ್ರಿ ಅಲ್ವಾ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಸಾಂಬಾರು ರೆಡಿಯಾಗಿದೆ. ಇವಾಗ ಮುದ್ದೆ ಜೊತೆಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದು ಅಷ್ಟೇ ಕೆಲಸ ನೋಡಿ. ಎಲ್ಲೂ ಮೊಟ್ಟೆ ಅದು ಕದ್ರುಕೊಂಡಿಲ್ಲ, ಅದು ಹಂಗೆ ಇದೆ. ನೋಡಿದ್ರಿ ಅಲ್ವಾ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್.